ಹಲೋ ಗೆಳೆಯರೇ, ನಮಸ್ಕಾರ. ಇವತ್ತು ಒಂದು ಒಳ್ಳೆಯ ಮಾಹಿತಿ ಬಂದಿದೆ. ಇವರು ಏನು ಹೇಳಿದ್ದಾರಪ್ಪ ಅಂದರೆ, ಮನಸ್ಸಿಗೆ ಒಂದು ನೋವು ಮಾಡಿದ್ದಾರಂತೆ. ಇವರ ಒಂದು ಜೀವನದಲ್ಲಿ ಒಟ್ಟ ಸುಖಾನೇ ನೋಡಿಲ್ಲ ಅಂತ ನಮಗೆ ಈ ಒಂದು ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಇವರು ಒಂದು ಸರ್ಕಾರಿ ಕೆಲಸವನ್ನು ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಈಗ ಇವರು ಒಂದು ಬೇರೆ ಒಂದು ಮನೆಯನ್ನು ಮಾಡಿಕೊಂಡು ತಂದೆ ತಾಯಿ ಜೊತೆಗೆ ಒಬ್ಬರೇ ವಾಸ ಮಾಡುವುದಾಗಿ ನಮಗೆ ಈ ಒಂದು ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನಿಸಿದ್ರೆ ಲೈಕ್ ಮಾಡಿ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ, ಇವರಿಗೆ ಗೆಳೆಯ ಯಾವ ರೀತಿ ಬೇಕಂದ್ರೆ, ಬಡವರಾದ್ರೂ ಓಕೆ, ರೈತರಾದ್ರೂ ಓಕೆ, ಅವರು ಓದದಿದ್ರು ಪರವಾಗಿಲ್ಲ ಅಂತೆ, ಆದ್ರೆ ಸುಖವಾಗಿ ನೋಡಿಕೊಳ್ಳುವಂತಹ ಗೆಳೆಯ ಆಗಿರ್ಬೇಕಂತೆ. ಇವರು ಇವರ ಒಂದು ಒಳ್ಳೆಯ ಕೆಲಸಗಳಿಗೆ ಬೆಂಬಲ ಕೊಡುವಂತಹ ವ್ಯಕ್ತಿ ಆಗಿರ್ಬೇಕಂತೆ, ಗೆಳೆಯ ಆಗಿರ್ಬೇಕಂತೆ. ನೋಡಿ, ಜೊತೆಗೆ ಅಹಂಕಾರ, ಸಣ್ಣತನ ಅವರಿಗೆ ಇರಬಾರ್ದಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೋಡಿ, ಇವರು ಹೇಳಿದ ಹಾಗೆ ಇರುವಂತಹ ಗೆಳೆಯ ಬೇಕು ಅಂತ ಈ ಒಂದು ಮಾಹಿತಿಯಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೋಡಿ, ಇವರ ಒಂದು ಜೀವನದ ಒಂದು ಸತ್ಯವನ್ನ ತಿಳಿಸಿದ್ದಾರೆ. ನೋಡಿ, ಇವರು ಚಿಕ್ಕ ಒಂದು ವಯಸ್ಸಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಮದುವೆ ಮಾಡಿಕೊಟ್ರಂತೆ ಇವ್ರ ತಂದೆ ತಾಯಿ, ಅಣ್ಣ ತಮ್ಮಂದಿರು ಎಲ್ಲ ಸೇರಿ. ಆದ್ರೆ ಒಂದು ಗಂಡನ ಮನೆಯಲ್ಲಿ ಒಂದು ತುಂಬಾನೇ ಒಂದು ನೋವುಗಳನ್ನ ಕೊಡ್ತಾ ಇದ್ರಂತೆ. ಆ ಒಂದು ಕಾರಣಕ್ಕೋಸ್ಕರ ಇವರು ಡೈವರ್ಸ್ ಮಾಡಿರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ನಂತರ ಡೈವರ್ಸ್ ಮಾಡಿ ಆದ್ಮೇಲೆ ತವ್ರ ಮನೆಗೆ ಬಂದು ತವ್ರ ಮನೆಯಲ್ಲಿ ಇದ್ಕೊಂಡೆ ಓದಿ ಒಂದು ಸರ್ಕಾರಿ ಕೆಲಸವನ್ನ ತೆಗೆದುಕೊಂಡಿದ್ದಾರೆ ಇವರು. ನಂತರ ಈಗ ಒಂದು ತಂದೆ ತಾಯಿ ಜೊತೆಗೆ ಇವ್ರ ತಂದೆ ತಾಯಿಯು ಕೂಡ ತುಂಬಾ ಒಂದು ಸಹಾಯ ಮಾಡಿದ್ರು ಅಂತ ನಮಗೆ ವಿಡಿಯೋದಲ್ಲಿ ಮಾಹಿತಿಯಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ, ಇವರ ಒಂದು ಸಂಪಾದನೆ ಬಗ್ಗೆ ಹೇಳಿದ್ದಾರೆ. ನೋಡಿ, ಒಂದು ಕಾರ್ ಇದೆ, 180 ಗ್ರಾಮ್ ಚಿನ್ನದ ಒಡವೆಗಳನ್ನು ಮಾಡಿಸ್ಕೊಂಡಿದ್ದಾರಂತೆ, ನಕ್ಲೆಸ್ ಅದು ಇದು ಅಂತ ಎಲ್ಲ ಗೋಲ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ನೋಡಿ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇಷ್ಟ ಇದೆ ಅಂತ ಹೇಳಿಲ್ಲ. ನೋಡಿ, ಸೆಕೆಂಡ್ಸ್ ಒಂದು ಬೆಡ್ರೂಮ್ ಇರುವಂತಹ ಮನೆಯನ್ನ ಇವರು ನಿರ್ಮಾಣ ಮಾಡ್ತಾ ಇರೋದಾಗಿ ನಮಗೆ ತಿಳಿಸಿದ್ದಾರೆ. ಅಂದ್ರೆ ನಿರ್ಮಾಣ ಹಂತದಲ್ಲಿದೆ, ಇನ್ನು ಕಟ್ತಾ ಇದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತ ಮನೆ ಬಗ್ಗೆನೂ ಕೂಡ ಮಾಹಿತಿಯನ್ನ ಹೇಳಿದ್ದಾರೆ ಇವರು. ನೋಡಿ, ಇವರ ಒಂದು ಮಾಹಿತಿಗೆ ಬರೋದಾದ್ರೆ ಸ್ನೇಹಿತರೆ, ನೋಡಿ, ಹೆಸರು ಬಂದು ಮಧುರ NP ಅಂತ, ತಂದೆ ಹೆಸರು ನಾಗಣ್ಣ, ತಾಯಿ ಕಲ್ಪನಾ ಅಂತ ತಿಳಿಸಿದ್ದಾರೆ ಇವರ ಹಾಬಿ ಬಂದು ವಾಚಿಂಗ್ ನ್ಯೂಸ್ ಗಳನ್ನ ಓದುವುದು, ನ್ಯೂಸ್ ಗಳನ್ನ ನೋಡುವುದು ಇವರ ಒಂದು ಹಾಬಿ ಅಂತ ಹೇಳಿಕೊಂಡಿದ್ದಾರೆ. ಜೊತೆಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ ಅಂತ ಇವರಿಗೆ. ಇವರು ಬಂದು ಕಂದಾಯ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಊರು ಬಂದು ಧಾರವಾಡ, ವರ್ಕ್ ಪ್ಲಸ್ ಮನೆ ಬಂದು ಹುಬ್ಬಳ್ಳಿಯಲ್ಲಿ ಇರುವುದಾಗಿ ತಿಳಿಸಿದ್ದಾರೆ. ಎತ್ತರ ಬಂದು 156 ಸೆಂಟಿಮೀಟರ್, ತೂಕ ಬಂದು 68, ಈಗ 35ರ ಒಂದು ವಯದಲ್ಲಿ ಇವರಿಗೆ ನಡೀತಾ ಇದೆ ಸ್ನೇಹಿತರೆ. ಇದೇ ನೋಡಿ ಸ್ನೇಹಿತರೆ, ಇವರು 2 ಅಂತಸ್ತಿನ ಒಂದು ಮನೆಯನ್ನ ಕಟ್ಟಿಸ್ತಾ ಇರುವುದಾಗಿ ತಿಳಿಸಿದ್ದಾರೆ. ಕೆಳಗಿನ ಒಂದು ಮನೆಯಲ್ಲಿ 2 ಬೆಡ್ರೂಮ್, ಮೇಲಿನ ಒಂದು ಮನೆಯಲ್ಲಿ 2 ಬೆಡ್ರೂಮ್ ಇರುವಂತ ಮನೆಯನ್ನ 2 ಅಂತಸ್ತಿನ ಮನೆಯನ್ನ ಕಟ್ಟಿಸ್ತಾ ಇರುವುದಾಗಿ ತಿಳಿಸಿದ್ದಾರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ. ಒಂದು ವೇಳೆ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ತಿಳಿಸಿ, ಇಲ್ಲಾಂದ್ರೆ ಬೇಡ. ಇವರು ಇಷ್ಟ ಆಗಿದ್ದಾರೆ, ಓಕೆ ಅನ್ಸಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಮಾತ್ರ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ, ಇಲ್ಲಾಂದ್ರೆ ಬೇಡ. ಎಲ್ಲ ಕಮೆಂಟ್ ಗಳನ್ನ ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈನ ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ದಿನ ವೇಟ್ ಮಾಡಿ ರಿಪ್ಲೈನ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ಬೇಡ. ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.